ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಒಂದು ಡಿಸೈನ ನಾನು ಸೀರೆಗೆ ಬ್ರೈಡಲ್ ಬೇಬಿ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಕುಚ್ಚುಗಳನ್ನ ಬಂದು 1.5 ಇಂಚಿಗೆ ಒಂದೊಂದು ಹಾಕೋ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1.5 ಇಂಚು ತುಂಬ ದೂರ ಅನಿಸಿದ್ರೆ ನೀವು ಬೇಕಿದ್ರೆ 1 ಇಂಚಿಗೂ ಕೂಡ ಹಾಕೋಬಹುದು. ಇಲ್ಲಿ ನಾನು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ಒಂದು ಕುಚ್ಚನ್ನು ಹಾಕೋದಕ್ಕೆ ಅಂತ ಇಲ್ಲಿ ನಾನು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದು ಡಬಲ್ ಸ್ಟೆಪ್ ಬೇಬಿ ಕುಚ್ಚು ಅಲ್ವಾ, ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ, ಬ್ಲೂ ಕಲರ್ ಥ್ರೆಡ್ನ 75 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಹಾಗೆ ಈ ಲ್ಯಾವೆಂಡರ್ ಕಲರ್ ಏನಿದೆ ಅಲ್ವಾ, ಆ ಒಂದು ಥ್ರೆಡ್ನ ನಾನು 65 ಎಳೆ ತೊಗೊಂಡಿದ್ದೀನಿ. ಎರಡು ಸೇಮ್ ತೊಗೊಂಡಿಲ್ಲ. ಮೇಲ್ಗಡೆ ಸ್ಟೆಪ್ಪಲ್ಲಿ ಬರೋ ಅಂಥದ್ದನ್ನು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಕೆಳಗಡೆ ಸ್ಟೆಪ್ಪಲ್ಲಿ ಬರೋ ಅಂಥ ಥ್ರೆಡ್ನ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈ ಥರ ನಾನಿಲ್ಲಿ ಒಟ್ಟು ಸೀರೆಗಾಗೋವಷ್ಟು ಥ್ರೆಡ್ನೂ ಒಂದೇ ಸರಿ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಹಾಗೆಯೇ ಕಂಪಲ್ಸರಿ ಈ ಡಿಸೈನ್ಗೆ ನಾವು ಥ್ರೆಡ್ನ ಐರನ್ ಮಾಡ್ಕೊಂಡೇ ತೊಗೋಬೇಕು. ಈಗ ಕೆಳಗಡೆ ಸ್ಟೆಪ್ಪಲ್ಲಿ ಬರೋ ಅಂಥ ಬೇಬಿ ಕುಚ್ಚನ್ನು ಹಾಕೋತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಒಂದು ಸೈಡು 75 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಅದು ಡಬಲ್ ಆದಾಗ 150 ಎಳೆ ಥ್ರೆಡ್ ಆಗುತ್ತೆ. ಆ ಥರ ನಾವು ಥ್ರೆಡ್ನ ರೆಡಿ ಮಾಡ್ಕೋಬೇಕು. ಮತ್ತು ಆದಷ್ಟು ನೀವು ಸೀರೆಗೆ ಹಾಕ್ಕೋಬೇಕಾದ್ರೆ ಆದಷ್ಟು ಕ್ರೋಶ ನೀಡಲಿಂದ ಒಂದು ಹೋಲ್ ಮಾಡಿ ಅದಾದಮೇಲೆ ಹಾಕ್ಕೊಳ್ಳಿ. ಸೀರೆ ಗಟ್ಟಿ ಇದ್ದರೆ ನಮ್ಗೆ ಹಾಕ್ಕೊಳ್ಳೋದು ಕಷ್ಟ ಆಗುತ್ತೆ. ನೋಡಿ, ಈ ಥರ ಹಿಡ್ಕೊಂಡು ನಾವು ಬೇಬಿ ಕುಚ್ಚನ್ನು ಹಾಕೋಬೇಕು. ಕೆಳಗಡೆ ಹಾಕ್ಕೊಳ್ಳೋವಂಥ ಬೇಬಿ ಕುಚ್ಚು 1/4 ಇಂಚ್ ಬರಬೇಕು ನಮಗೆ. ಆ ಥರ ನಾವಿಲ್ಲಿ ಕುಚ್ಚನ್ನು ಕಟ್ಕೋಬೇಕು. ಅದಾದಮೇಲೆ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ನ ತೊಗೊಂಡು ಕುಚ್ಚನ್ನು ಗಂಟು ಹಾಕ್ಕೋಬೇಕಾಗತ್ತೆ. ಒಂದು 3 ಸಾರಿ ನೋಡಿ ಈ ರೀತಿ ಥ್ರೆಡ್ನ ತಂದು ನಾಟನ್ನ ಮಾಡ್ಕೋಬೇಕು. ಕೆಳಗಡೆ ಸ್ಟೆಪ್ಪಲ್ಲಿ ಒಂದು 2 ಟೈಮ್ಸ್ ಹಾಕ್ಕೊಳ್ಳಿ ಸಾಕು. ಯಾಕಂದರೆ ನಾವು ಮತ್ತೆ ಅದ್ರ ಮೇಲೆ ಇನ್ನೊಂದು ಕುಚ್ಚನ್ನು ಹಾಕಿ ಇನ್ನೊಂದು ಸರಿ ಗಂಟು ಹಾಕ್ಕೋಬೇಕಲ್ಲ. ಹಾಗಾಗಿ ಒಂದು 2 ಟೈಮ್ಸ್ ಈ ರೀತಿ ನಾಟ್ ಮಾಡಿಕೊಂಡು ಕುಚ್ಚು ಹಿಂದೆಗಡೆಯಿಂದ ಥ್ರೆಡ್ನ ತೊಗೊಂಬರಬೇಕು. ಈ ಥರ ನಾವು ಹಾಕ್ಕೊಳ್ಳೋದ್ರಿಂದ ನೀಟ್ ಫಿನಿಶಿಂಗ್ ಇರುತ್ತೆ. ಸೊ ಹಾಗಾಗಿ ಕುಚ್ಚು ಹಿಂದೆಗಡೆಯಿಂದ ಈ ರೀತಿ ಥ್ರೆಡ್ನ ತೊಗೊಂಡು ಬಂದು 1/4 ಇಂಚಷ್ಟು ಕುಚ್ಚು ಲೆಂತನ್ನು ಬಿಟ್ಕೊಂಡು ಕೆಳಗಡೆ ಇರುವಂಥ ಥ್ರೆಡ್ನ ನಾವು ಕಟ್ ಮಾಡ್ಕೋಬೇಕು. ನೋಡಿ, 1/4 ಇಂಚಷ್ಟು ಬಿಟ್ಕೊಂಡಿದ್ದೀನಿ. ಈಗ ಕುಚ್ಚನ್ನು ಕಟ್ ಮಾಡಬೇಕು. ಸ್ನೇಹಿತರೆ, ಈ ಡಿಸೈನ್ನ ತುಂಬ ಥರ ನಾವು ಈ ಡಿಸೈನ್ನ ಹಾಕೋಬೋದು. ಕೆಲವರು ನನ್ನ ಮೇಲ್ಗಡೆ ಬೇಬಿ ಕುಚ್ಚನ್ನ ಏನು ಹಾಕೋತಾ ಇದ್ದೀನಿ ಅಲ್ವಾ, ಆ ಥರ ಹಿಂದೆಗಡೆ ಬರೋ ಥರ ಹಾಕ್ಕೊಳ್ಳಲ್ಲ. ಮುಂದೆಗಡೆ ಮಾತ್ರ ಸ್ವಲ್ಪ ಥ್ರೆಡ್ನ ಕಟ್ ಮಾಡಿ ಪೇಸ್ಟ್ ಮಾಡಿರ್ತಾರೆ. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ಕೊಡ್ತಾ ಇರೋ ಅಂಥ ಒಂದು ಮೆಥಡ್ ಏನಿದೆ, ತುಂಬ ಈಸಿ ಅಂದರೆ ಈಸಿ ಮೆಥಡ್ ಸ್ನೇಹಿತರೆ. ಯಾರು ಬೇಕಿದ್ದರೂ ಈ ಒಂದು ಬ್ರೈಡಲ್ ಬೇಬಿ ಕುಚ್ಚನ್ನು ಹಾಕೋಬೋದು. ತುಂಬಾ ನೀಟಾಗಿ ಚೆನ್ನಾಗಿ ಒಂದೇ ಸರಿಗೆ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ತುಂಬ ನೀಟಾಗಿ ಹಾಕೋಬೋದು. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ನೀವು ಖಂಡಿತ ಟ್ರೈ ಮಾಡ್ಬೋದು. ಹಾಗೆಯೇ ಸ್ನೇಹಿತರೆ, ನಾನು ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ಈ ಡಿಸೈನ್ನ ಈ ಥರ ಹಾಕಿದ್ದೀನಿ ಅಂತ. ಅಂದರೆ ಒಂದು 4 ದಿನದಲ್ಲಿ ಸುಮಾರು ಒಂದು 8 ಸೀರೆ ನಾನು ಡಿಸೈನ್ನ ಹಾಕಿದ್ದೀನಿ ಸ್ನೇಹಿತರೆ. ಸೊ ನಾನು ಆ ಥರ ಯಾವ ರೀತಿ ಫಾಸ್ಟಾಗಿ ಹಾಕ್ತೀನಿ ಅಂತ ಅಂದರೆ, ಫಸ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಥ್ರೆಡ್ನ ನೀಟಾಗಿ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡಬೇಕು. ಆವಾಗ ನಮಗೆ ಫಾಸ್ಟಾಗಿ ಕುಚ್ಚು ಕಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಸಾರಿ ಕುತ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಅರ್ಧ ಸೀರೆ ಆಗೋವರೆಗೂ ನಾವು ಎದ್ದೇಳಬಾರ್ದು. ಯಾಕಂದರೆ ನಾವು ಡಿಸೈನ್ ಹಾಕ್ತಾ ಏನಾಗುತ್ತೆ, ನಮ್ಮ ಕೈಗಳು ಸ್ವಲ್ಪ ಫಾಸ್ಟ್ ಆಗಿಬಿಟ್ಟಿರುತ್ತೆ. ನಾವೇನಾದರೂ ಎದ್ದೋಗಿ ಮತ್ತೆ ಬಂದು ನಾವು ಹಾಕ್ತೀವಿ ಅಂತಂದರೆ ಮತ್ತೆ ಅದು ಸ್ಲೋ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ತುಂಬ ಫಾಸ್ಟಾಗಿ ಒಂದು ಅರ್ಧ ಸೀರೆ ಕಂಪ್ಲೀಟ್ ಮಾಡಿ ನಾವು ಬೇರೆ ಕೆಲಸ ನೋಡ್ಕೊಳ್ಳೋದಕ್ಕೆ ಹೋಗಬೇಕು. ಆ ಥರ ನಾನು ಆ ಒಂದು ಮೆಥಡ್ನು ಕೂಡ ಫಾಲೋ ಮಾಡ್ತೀನಿ. ನನಗವಾಗ ತುಂಬ ಅರ್ಜೆಂಟು ಸೀರೆ ಕುಚ್ಚು ಹಾಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ನಿಮಗೂ ಕೂಡ ಈ ಒಂದು ಐಡಿಯಾ ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡ್ಬೋದು. ಸ್ನೇಹಿತರೆ, ಈಗ ಸೆಕೆಂಡ್ ಸ್ಟೆಪ್ಪು ನಾನು ಬೇಬಿ ಕುಚ್ಚನ್ನು 1 ಇಂಚಲ್ಲಿ ಹಾಕೋತಾ ಇದ್ದೀನಿ. 1 ಇಂಚಲ್ಲಿ ಹಾಕ್ಕೊಂಡು ಎಲ್ಲದನ್ನು ಕರೆಕ್ಟಾಗಿ ಸಮವಾಗಿರೋ ಥರ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಮೇಲ್ಗಡೆ ಇರೋ ಥ್ರೆಡ್ನ ಫಾಸ್ಟಾಗಿ ಕಟ್ ಮಾಡ್ಕೊಂಬಿಡ್ಬೋದು. ಯಾಕಂದರೆ ಅದು ಥ್ರೆಡ್ ಕೈಯಲ್ಲಿ ಈ ರೀತಿ ಇಟ್ಕೊಂಡು ಕಟ್ ಮಾಡಿದ್ರೆ ಬೇಗ ಬರುತ್ತೆ. ಆದರೆ ಹಿಂದೆಗಡೆ ಇರೋ ಅಂಥ ಥ್ರೆಡ್ನ
ನಾವು ನೀಟಾಗಿ ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತು ಇಲ್ಲಿ ನಾನು ಬೀಡ್ಸ್ಗಳನ್ನ ಹಾಕೋತಾ ಇದ್ದೀನಿ. ಒಂದು ಸೈಡಿಂದ 2 ಎಳೆ ಥ್ರೆಡ್ ಹಾಕ್ಕೊಂಡು 4 ಎಳೆ ಥ್ರೆಡ್ ಮಾಡ್ಕೊಂಡಿದ್ದೀನಿ. ಆ ರೀತಿ ಮಾಡಿಕೊಂಡು ನೋಡಿ, ಈ ರೀತಿ ಥ್ರೆಡ್ನ ತಂದು ಒಂದು ಸರಿ ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಆ ಕುಚ್ಚು ಪಕ್ಕದಲ್ಲೇ ಮತ್ತೆ ನಾವು ನೀಡಲ್ ಹಾಕಿ ಈ ರೀತಿ ಥ್ರೆಡ್ನ ಮೇಲೆ ಎಳ್ಕೊಂಡು ಬರಬೇಕು. ಮೇಲೆ ತೊಗೊಂಬಂದು ಫಸ್ಟು ಈ ಥರ ಗಮ್ ಅಪ್ಲೈ ಮಾಡ್ಕೋಬೇಕು. ಈ ಥರ ಗಮ್ ಹಾಕೋದ್ರಿಂದ ನಮಗೆ ನಾವು ಹಾಕ್ಕೊಳ್ಳೋವಂಥ ಬೀಡ್ಸ್ಗಳು ಅಲ್ಲೇ ಕಚ್ಕೊಂಡಿರುತ್ತೆ. ಮೇಲೆ ಕೆಳಗೆ ಹೋಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ತುಂಬಾ ನೀಟಾಗೂ ಕೂಡ ಕಾಣಿಸುತ್ತೆ ನಾವು ಬೀಡ್ಸ್ ಹಾಕಿದಾಗ. ಇಲ್ಲಿ ನಾನು ಕೆಳಗಡೆ ಸ್ಟೆಪ್ಗೆ ಫಸ್ಟು 5 ಬೀಡನ್ನ ಹಾಕ್ಕೊಂಡಿದ್ದೀನಿ. 5 ಬೀಡ್ ಹಾಕ್ಕೊಂಡು ನೋಡಿ ಈ ರೀತಿ ಕುಚ್ಚನ್ನು ಕವರ್ ಮಾಡ್ಕೋಬೇಕು. ಕವರ್ ಮಾಡಿಕೊಂಡು ಲೆಫ್ಟ್ ಸೈಡ್ ಏನಿರುತ್ತೆ ಅಲ್ವ, ಕುಚ್ಚು ಪಕ್ಕದಲ್ಲೇ ನಾವು ನೀಡಲ್ ಹಾಕಿ ಈ ರೀತಿ ಥ್ರೆಡ್ನ ಕೆಳಗಡೆ ಎಳ್ಕೋಬೇಕು. ಮತ್ತು ಸ್ವಲ್ಪ ಮೇಲ್ಗಡೆ ಈ ರೀತಿ ನೀಡಲ್ ತೊಗೊಂಬರಬೇಕು. ತೊಗೊಂಡು ಬಂದು ಈ ಸ್ಟೆಪ್ಪಲ್ಲೂ ಕೂಡ ನಾನು 5 ಬೀಡ್ಸ್ಗಳನ್ನೇ ಹಾಕ್ಕೋತೀನಿ. ಯಾಕಂದರೆ ಸ್ವಲ್ಪ ಆಲ್ಮೋಸ್ಟ್ ಒಂದೇ ಸೈಜ್ ಇರುತ್ತೆ 2 ಸ್ಟೆಪ್ಪಲ್ಲೂ. ಸೊ ಹಾಗಾಗಿ 5 ಬೀಡನ್ನ ಹಾಕೋತಾ ಇದ್ದೀನಿ. ಸ್ನೇಹಿತರೆ, ಇದೇ ಥರ ನಾನು ನೆಕ್ಸ್ಟ್ ಇನ್ನೊಂದು ಮೆರೂನ್ ಕಲರ್ ಸೀರೆಗೆ ಹಾಕಿದ್ದೆ. ಅದು ತುಂಬ ಸ್ಮಾಲ್ ಸೈಜ್ ಬೀಡ್, ಅಂದರೆ 0 ಸೈಜ್ ಬೀಡ್ ಅಂತಲೇ ಹೇಳ್ಬೋದು. ಆ ಥರ ಬೀಡ್ ಹಾಕ್ಕೊಂಡಿದ್ದೆ. ಇದು ಸ್ವಲ್ಪ ಆದಷ್ಟು ಕ್ರೋಶ ಕುಚ್ಚಿಗೆ ಯೂಸ್ ಮಾಡೋವಂಥದ್ದನ್ನೇ ಬೀಡ್ ಹಾಕಿದ್ದೀನಿ. ಆ ಒಂದು ಸ್ಮಾಲ್ ಸೈಜ್ ಬೀಡು ನನಗೆ ಕೆಳಗಡೆ ಸ್ಟೆಪ್ಪಲ್ಲಿ 8 ಬೀಡ್ಸು, ಮತ್ತು ಅದರ ಮೇಲ್ಗಡೆ 8, ಆಮೇಲೆ 7, 6, 5 ಈ ಥರ ನಾನು ಹಾಕ್ಕೊಂಡು ಸುಮಾರು ಒಂದು 6 ಸ್ಟೆಪ್ಪೇನೋ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ 3 ಬೀಡು ಅಥವಾ 2 ಬೀಡುಗೆ ನಾವು ಸ್ಟಾಪ್ ಮಾಡ್ಕೋಬೇಕು. ಈ ಬೀಡಲ್ಲಿ ಸ್ವಲ್ಪ ನಮಗೆ ಬೇಗ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಬೀಡ್ ಹಾಕ್ಕೊಳ್ಳೋದೆಲ್ಲ ಸ್ವಲ್ಪ ಈಸಿ ಇರುತ್ತೆ. ಆದರೆ ನಾವು 0 ಸೈಜ್ ಬೀಡ್ಸ್ ತೊಗೊಂಡಾಗ ತುಂಬಾ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಒಂದೊಂದು ಬೀಡ್ಸ್ನು ನಾವು ನೀಡಲ್ಗೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ. ಹಾಗಾಗಿ ನೀವು ರೇಟ್ನ ಫಿಕ್ಸ್ ಮಾಡ್ಕೋಬೇಕಾದ್ರೂ ನಿಮಗೆ ಎಷ್ಟು ಟೈಮ್ ತೊಗೊಂಡಿದೆ, ಬೀಡ್ಸ್ಗೆ ಎಷ್ಟು ಖರ್ಚು ಮಾಡಿದ್ದೀರಾ, ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ರೇಟ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಈ ಸೀರೆನ ಬುಟಿಕಿಂದ ತೊಗೊಂಡು ಬಂದಿರೋದು. ಸೊ ಹಾಗಾಗಿ ಅವರಿಗೆ ನಾನು 700 ರುಪೀಸ್ನ ಹೇಳಿದ್ದೆ. ಅವ್ರು ನನಗೆ ಅಷ್ಟೇ ಹಾಕಿ ಕೊಟ್ಟಿದ್ದರು. ಸೊ ನೀವು ನಿಮ್ಮ ಒಂದು ಪ್ಲೇಸ್ಗೆ ತಕ್ಕಂಗೆ ನೋಡಿಕೊಂಡು ಚಾರ್ಜ್ ಮಾಡ್ಕೋಬೋದು. ನನ್ನ ಪ್ರಕಾರ ಈ ಡಿಸೈನ್ಗೆ ನೀವು 700ಇಂದ 800, 900ವರೆಗೂ ಕೂಡ ಬುಕ್ ಮಾಡ್ಕೋಬೋದು. ಅಂದರೆ ನೀವು ಇನ್ನೂ ಸ್ವಲ್ಪ ಕುಚ್ಚನ್ನ ಹತ್ತತ್ರ ಹಾಕೋತೀರ ಅಂದ್ಕೊಳ್ಳಿ, 1 ಇಂಚಿಗೆ ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ನೀವು ಚಾರ್ಜ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ದೂರ ಹಾಕಿರೋದ್ರಿಂದ ನಾನು 700 ತೊಗೊಂಡಿದ್ದೀನಿ. ಹಾಗೆಯೇ ಸ್ನೇಹಿತರೆ, ಕಂಪ್ಲೀಟಾಗಿ ನಾವು ಬೀಡ್ಸ್ನೆಲ್ಲ ಹಾಕಿ ಆದಮೇಲೆ ನೋಡಿ ಈ ರೀತಿ ಕುಚ್ಚನ್ನು ಸ್ವಲ್ಪ ಮೇಲೆ ಎತ್ತಿಬಿಟ್ಟು 2 ಸರಿ ನಾವು ಹಿಂದೆಗಡೆ ನಾಟ್ ಮಾಡ್ಕೋಬೇಕು. ಅದಾದಮೇಲೆ ಕುಚ್ಚು ಒಳಗಡೆಯಿಂದ ಥ್ರೆಡ್ನ ತಂದು ನಾವು ಇಲ್ಲಿಗೆ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ನಾವು ಹಾಕ್ಕೊಂಡಿರೋ ಅಂಥ ಒಂದು ನಾಟು ತುಂಬ ಸೆಕ್ಯೂರ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡಿ ಫೈನಲಾಗಿ ಕುಚ್ಚು ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ. ಈ ಬೀಡ್ಸ್ಗಳೆಲ್ಲ ಹಾಗೆಯೇ ನಾವು ಗಮ್ ಹಾಕೋದ್ರಿಂದ ನೀಟಾಗಿ ಕಚ್ಕೊಂಡಿರುತ್ತೆ ಸ್ನೇಹಿತರೆ. ಒಂದರಿಂದ ಒಂದು ಕಡೆ ಜರುಗಾಡೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಹಾಗೆಯೇ ಇನ್ನೊಂದು ಸೀರೆಗೆ ಹಾಕಿದ್ದೆ ಅಲ್ವಾ ಸ್ಮಾಲ್ ಸೈಜ್ ಬೀಡಲ್ಲಿ, ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ ಯಾವುದು ಬೀಡ್ ಇಷ್ಟ ಆಗುತ್ತೆ ಆ ಥರ ಬೀಡನ್ನ ನೀವು ಹಾಕ್ಕೊಂಡು ಡಿಸೈನ್ನ ಹಾಕೋಬೋದು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.